ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರ್ದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಗಡ್ಡ ಎಲ್ಲ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದು ನಾನು ಮಾಡಕ್ಕಾಗಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ಈಗ ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಅಂತ ಎಲ್ಲರನ್ನು ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಅಬ್ಬಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ ಲಾಟ್ರಿ ಕಣ್ರಿ, ಲಾಟ್ರಿ. ನಮ್ಮ ಯಾರು ಚೈತ್ರ ಕುಂದಾಪುರ ಅವರು, ಬಿಡೋಗುರು ಚೈತ್ರ ಕುಂದಾಪುರ ಅವರು ಅವರ ಹೆಸರನ್ನ ಅವರೇ ಉಳಿಸ್ಕೊಳ್ಳೋ ಅಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೇನೋ. ಯಾಕಂದ್ರೆ ಸ್ನೇಹಿತರೆ, ಎಲ್ಲ ನನ್ನ ಅನ್ನದಾತ್ರಿಗೂ ನಮಸ್ಕಾರ. ನೀವೇನು ಬಿಗ್ ಬಾಸಿನ ಒಂದು ಇತಿಹಾಸವನ್ನ ನೋಡ್ತಾನೇ ಹೋಗ್ತಾ ಇದ್ದೀರಿ. ಅದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂಥವರು ನಮ್ಮ ಚೈತ್ರ ಕುಂದಾಪುರ ಅವರು, ರಜತ್ ಬುಜ್ಜಿ, ಉಗ್ರ ಮಂಜು ಅವರು ಮತ್ತು ತ್ರಿವಿಕ್ರಮ್, ಮೋಕ್ಷಿತಾ. ಇಷ್ಟು ಜನ ಬಂದಿದ್ರು. ಇಷ್ಟು ಜನ ಅಂದರೆ ಬಿಗ್ ಬಾಸ್ ಮನೆ ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರಕ್ಕೆ ನಾನು ಹೇಳೋಕೆ ಹೋದರೆ ಒಂದೆರಡು ವಿಚಾರ ಮಾತಾಡ್ಬಿಡೋಣ. ಫಸ್ಟು ಈಗೇನು ಮೇನ್ ಟಾಪಿಕ್ ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ. ಈಗ ಚೈತ್ರ ಕುಂದಾಪುರ ಅವರು ಒಂದು ವಿಗ್ರಹವನ್ನು ತೋರಿಸಿ ಆ ವಿಗ್ರಹದ ಹೆಸರು ಏನು, ಅದು ಆ ಒಂದು ಏನಂತಾರೆ ಆ ಒಂದು ಭಂಗಿ ಯಾವುದು ಅಂತ ಏನೋ ಸಮಥಿಂಗ್ ಕೇಳ್ತಾರೆ. ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಗೊತ್ತಿಲ್ಲ. ಲಿಟರ್ಲಿ ಹೇಳ್ತೀನಿ ಕೇಳಿ, ಚೈತ್ರ ಕುಂದಾಪುರ ಅವ್ರಿಗೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಹೊರಗಡೆ ಇದನ್ನೇ ಕೇಳಬೇಕು. ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಗುರು, ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸಿನ ಈಗಿನ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವ್ರನ್ನ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಏನಾದರೂ ಚೈತ್ರ ಕುಂದಾಪುರ ಅವರು ಹೋಗಿದ್ರೇನೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಮೇ ಬಿ ಅದೇ ಥರನೇ ಹೋಗಿರ್ಬೇಕು ಅನ್ಸುತ್ತೆ. ಯಾರು ನಮ್ಮ ಪ್ರೀತಿಯ ಚೈತ್ರ ಕುಂದಾಪುರ ಅವರು. ಯಾಕೆಂದರೆ ಅಲ್ಲಿ ಟಾಸ್ಕ್ ಏನಾಗ್ತಾ ಇದೆ ಅಥವಾ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ರೋ ನೀವು ಈ ಥರ ಚೆನ್ನಾಗಿ ಆಡ್ತಾ ಇಲ್ಲ, ನೋಡಪ್ಪ ಅಭಿ ನೀನು ಹಿಂಗೆ ಆಡ್ತಾ ಇದೆಯಾ, ಧನುಷ್ ನೀನು ಹಿಂಗೆ ಆಡ್ತಾ ಇದೆಯಾ, ರಕ್ಷಿತಾ ನೀನು ನಮ್ಮ ಊರಿನ ಸೈಡ್ನವಳು ನೀನು ಹಿಂಗೆ ಆಡಬೇಕು, ಇದು ನಿನ್ನ ಒಂದು ಅಂದರೆ ಇದನ್ನ ಈ ಥರ ಚೇಂಜ್ ಮಾಡ್ಕೋ, ಓಕೆ ಅಶ್ವಿನಿ ಅವರೇ ನೀವು ನೋಡಿ ಹಿಂಗಿರಬೇಕು ಅಂತ ಒಳಗಡೆಗೆ ಅಂದರೆ ಹೋದವರು ಹೇಳ್ಕೊಂಡು ಕೊಡಬೇಕಾದಂಥ ವಿಚಾರ. ಯಾಕೆಂದರೆ ಕೆಲವು ಸೀಸನ್ಸ್ಗಳಲ್ಲೆಲ್ಲ ನೋಡಿದ್ದೀವಿ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಹೋಗಿ ಅವರ ಮನವನ್ನು ಪರಿವರ್ತನೆ ಮಾಡಿ ಅವರ ಮನಸ್ಸಿಗೆ ಶಾಂತಿಯನ್ನು ನೀಡಿ ಅವರ ಮನಸ್ಸಿಗೆ ಅಂದರೆ ಏನೇನು ತಪ್ಪು ಮಾಡ್ತಾ ಇದ್ದಾರೆ ಹೋದ ಸೀಸನ್ನೆಲ್ಲ ಆಚೆ ಸೀಸನ್ನೆಲ್ಲ ತಾರಮ್ಮ ಎಲ್ಲ ಹೋಗಿ ಎಲ್ಲರೂ ಕೂಡ ನೋಡಿರ್ತೀರಿ. ಅಂದರೆ ಅವರ ಮನಸ್ಸಿನ ಪರಿವರ್ತನೆ ಮಾಡುವಂಥ ಕೆಲಸ. ಇಲ್ಲಿ ಈ ಸರಿ ಏನು ಕಳಿಸಿದ್ದಾರೆ ಬಿಗ್ ಬಾಸು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಅವ್ರನ್ನ ಈಗ ಆಡ್ತಾ ಇದ್ದಾರಲ್ಲ, ಒಂದು ಹುಮ್ಮಸ್ ತುಂಬಿಕೊಂಡಿದ್ದಾರೆ, ಹಿಂಗಾಡ್ಬೇಕು ಅಂತ ಒಳಗೊಳಗೆ ಜಗಳ ಆಡ್ಕೊಂಡು ಗುದ್ದಾಟ ಆಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆಗೆ ಹೋಗಿ ಇನ್ನೊಂದು ಸ್ವಲ್ಪ ಹಿಂಗೆ ಮಸಾಲ ಹಾಕ್ಬಿಟ್ಟು, ಓಕೆನಾ, ಇನ್ನೊಂದು ಸ್ವಲ್ಪ ಈ ಥರ ಮಸಾಲ ಹಾಕ್ಬಿಟ್ಟು ನೀವು ಕೂಡ ಇನ್ನೊಂದು ಸ್ವಲ್ಪ ಜಗಳ ಜಾಸ್ತಿ ಆಗಬೇಕಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗ ಅಥವಾ ಉಪ್ಪನ್ನು ಹಾಕಿದಾಗ ಜಾಸ್ತಿ ಆಗುತ್ತಂತೆ. ಅದು ಗೊತ್ತಿಲ್ಲ ನನಗೆ, ಉಪ್ಪು ಹಾಕಿದಾಗಂತ. ಬಟ್ ಇದು ಗಾದೆ. ಸೊ ಆ ಗಾದೆಯನ್ನು ಬಹಳ ಚೆನ್ನಾಗಿ ಒಳಗಡೆ ತಗೊಂಡು ಏನಾದರೂ ಹೋಗಿದ್ದಾರೆ. ಯಾರು ರಜತ್ ಆಗಲಿ ಅಥವಾ ಉಗ್ರ ಮಂಜು ಅವರಾಗಲಿ ಅಥವಾ ತ್ರಿವಿಕ್ರಮ್ ಆಗಲಿ, ಮೋಕ್ಷಿತಾ ಆಗಲಿ ಅಥವಾ ಚೈತ್ರ ಕುಂದಾಪುರ ಅವರಾಗಲಿ ಗೊತ್ತಾಗ್ತಾ ಇಲ್ಲಪ್ಪ ನಮಗೆ. ಓಕೆನಾ. ಮತ್ತು ಇನ್ನೊಂದು ನಮ್ಮ ಯಾರು ಗೋಲ್ಡ್ ಸುರೇಶ್ ಅವರು ಒಂದು ಮಾತನ್ನು ಹೇಳಿದರು ನನ್ನ ಯಾವುದೋ ಒಂದು ಸಂದರ್ಶನದ ಸಮಯದಲ್ಲಿ. ಏನಂತ ಗೋಲ್ಡ್ ಸುರೇಶ್ ಅವ್ರು ಏನು ಹೇಳಿದರು ಅಂದರೆ, ಹೌದು ನಾನು ಹೋಗುವಂಥದ್ದಿದೆ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ನನ್ನ ಕರೀತೀನಿ ಅಂತ ಹೇಳಿದ್ದಾರೆ ಅಂತ. ಬಟ್ ಗೋಲ್ಡ್ ಸುರೇಶ್ ಅವ್ರಿಗೆ ಇನ್ನೂ ಯಾಕೆ ಕರೆಸಲಿಲ್ಲ ಗೊತ್ತಿಲ್ಲ. ಯಾಕೆ ಅಂತಂದರೆ ಗೋಲ್ಡ್ ಸುರೇಶ್ ಅವರು ಈಗ ಆಧ್ಯಾತ್ಮದ ಒಲವನ್ನು ತೋರಿಸ್ತಾ ಇರೋದ್ರಿಂದ ಗೋಲ್ಡ್ ಸುರೇಶ್ ಅವರು ಹೋದರೆ ಅಲ್ಲಿ ಅಷ್ಟು ಕರೆಕ್ಟಾಗಿ ಕಂಟೆಂಟನ್ನು ಕೊಡೋಲ್ಲ. ಬಿಕಾಸ್ ಬಿಗ್ ಬಾಸ್ ಕಂಟೆಂಟ್ ಮೇನ್ ಇಂಪಾರ್ಟೆಂಟ್ ಅಲ್ವಾ ಪಾಪ. ಕಂಟೆಂಟು ಬಿಗ್ ಬಾಸಿಗೆ ಬೇಕು. ಸೊ ಹಾಗಾಗಿ ರಜತ್ ಅಂತ ಅಂದರೆ ಡಗ 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 ಅಂತ ಅಂದ್ಬಿಟ್ಟು ಒಳ್ಳೆ ಫೈರ್ ಮಾಡಿಬಿಡ್ತಾನೆ ರಜತ್ ಕೂಡ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಅದಾದಮೇಲೆ ಉಗ್ರ ಮಂಜು ಅಂತ ಕೇಳಿದ್ರೆ ಗೊತ್ತಲ್ಲ, ಹೋದ್ ಸರಿ ರಾಜ ಅದು ಇದು ಅವತಾರ ತೊಳ್ಕೊಂಡು ಏನು ಅಂದ್ಕೊಂಡೆಲ್ಲ ಮಾತಾಡಿದ್ರಲ್ಲ ಉಗ್ರ ಮಂಜು ಅವರು. ಸೊ ಅವ್ರನ್ನ ಕಳಿಸಿದ್ದಾರೆ. ಇನ್ನು ಮೋಕ್ಷಿತಾ ಅಂತ ಬಂದಾಗ ಮೋಕ್ಷಿತಾ ಈಗಿನ ಸ್ಪಂದನ ಥರದಲ್ಲಿ ತುಂಬ ಸೈಲೆಂಟಾಗಿದ್ದು ಅಣ್ಣ 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 ಅಂದ್ಕೊಂಡಿದ್ದು. ಆಮೇಲೆ ಲಾಸ್ಟಿಗೆ ಏನು ನಿನ್ನನ್ನು ಅಣ್ಣ ಅಂದ್ಕೊಂಡಿದ್ದೆ, ಆದರೆ ನೀನು ಅಣ್ಣ ಅಲ್ಲ ಸೀಮೆ ಸುಣ್ಣ ಅನ್ನೋ ಥರದಲ್ಲಿ ತೋರಿಸಿ
ಅವರು ಕೂಡ ಏನಂತ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ನೋ ಫೀಲ್ ಬರಲಿಲ್ಲ ಅಂದರೂ ಕೂಡ ಹೋಗಿ ಆಟ ಆಡ್ಕೊಂಡು ಬಂದಿದ್ರಲ್ಲ, ಸೊ ಆ ಒಂದು ದೇಶಕ್ಕೆ ಕಳಿಸಿದ್ರೆ ಗೊತ್ತಾಗ್ತಾ ಇಲ್ಲ. ಇನ್ನು ತ್ರಿವಿಕ್ರಮ್ ಅವರು ಅಂತ ಬಂದಾಗ ನೋಡಿದ್ರಿ ಎಲ್ಲರೂ, ತ್ರಿವಿಕ್ರಮ್ ಅವರು ಅಂತ ಬಂದಾಗ ತ್ರಿವಿಕ್ರಮ್ ಅವರು ಕೂಡ ಹಾಗೆ ಹೀಗೆ ಅದು ಇದು ಅಂದ್ಕೊಂಡು ರನ್ನರ್ ಅಪ್ ಆದಂಥವ್ರು ತ್ರಿವಿಕ್ರಮ್ ಅವರು. ಸೆಕೆಂಡ್ ರನ್ನರ್ ಅಪ್ ಏನೋ ಹೌದು, ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮದಂಥವ್ರು ತ್ರಿವಿಕ್ರಮ್ ಅವರು, ಅವರನ್ನು ಕಳಿಸಿದ್ದಾರೆ. ರಜತ್ ಅವರು ಅಂತ ಬಂದಾಗ ರಜತ್ ಅವರು ಹೀಗೆ ಅಂದ್ಕೊಂಡೋಗಿ ರಜತ್ ಅವರು ಕೂಡ ಹೊರಗಡೆ ಬಂದರು. ಸೊ ಎಂಡ್ ಆಫ್ ಮೂಮೆಂಟು ಅಂತ ಬಂದಾಗ ಇವರನ್ನ ಕಳಿಸಿರ್ತಕ್ಕಂತಹ ಉದ್ದೇಶವಾದರೂ ಏನು? ಅಲ್ಲಿ ಜಗಳ ಮಾಡ್ಲಿಕ್ಕೆ ಕಳಿಸಿದ್ದಾರಾ, ಅಥವಾ ಅವರ ಮನಸ್ಥಿತಿಯನ್ನು ಸರಿ ಮಾಡ್ಲಿಕ್ಕೆ ಕಳಿಸಿದ್ದಾರಾ, ಅಥವಾ ಉಗ್ರ ಮಂಜು ಅವ್ರದ್ದು ಮದುವೆ ಸೆಟ್ ಆಯಿತು, ಓಕೆನಾ, ಒಂದೊಳ್ಳೆ ಸಂಸಾರದ ಜೀವನಕ್ಕೆ ಕಾಲಿಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ. ಉಗ್ರ ಮಂಜು ಅವರು ಮೊನ್ನೆ ಅಷ್ಟೇ ಎಂಗೇಜ್ಮೆಂಟ್ ಆಗಿತ್ತು. ಸೊ ತಾವು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೋಡ್ಬೋದು, ಆ ಒಂದು ಫೋಟೋಸ್ನು ಕೂಡ ಹಾಕಿದ್ದೇವೆ. ಆ ಒಂದು ವೈವಾಹಿಕ ಜೀವನದಲ್ಲಿ ಕಾಲಿಡೋದಕ್ಕೋಸ್ಕರ ಹೋದಂಥ ನಮ್ಮ ಉಗ್ರ ಮಂಜು ಅವ್ರಿಗೆ ಬ್ಯಾಚುಲರ್ ಪಾರ್ಟಿ ಏನಾದರೂ ಏರ್ಪಡಿಸಿದ್ದಾರಾ, ಅಥವಾ ಆ್ಯಸ್ ಎ ಗೆಸ್ಟ್ ಆಗಿ ಒಂದು ಹೋಟೆಲ್ಗೆ ಹೋದಾಗ ಹೋಟೆಲ್ನಲ್ಲಿ ಯಾವ ಥರ ನಡೆಸ್ಕೊತಾರೆ, ಆ ಹೋಟೆಲ್ಗೆಲ್ಲ ಹಿಂಗೆಲ್ಲ ಯಾರು ಮಾತಾಡಲ್ಲ ಗುರು. ಹೋಟೆಲ್ಗೆಲ್ಲ ಹೋದರೆ ಒಂದು ನೋಡಿ, ವಾಟ್ ಎವರ್, ಒಂದು ಗೆಸ್ಟ್ನ ಯಾವ ಥರ ಇದನ್ನು ಮಾಡ್ಕೊತೀರಿ ಅಂತ ಒಂದು ಹೋಟೆಲ್ಗೆ ಈ ಥರ ಎಲ್ಲ ಯಾರೂ ಇದನ್ನು ಮಾಡಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಈ ಲೆವೆಲಿಗೆಲ್ಲ ಯಾರೂ ನಾನು ನೋಡಿಲ್ಲ. ಅಂದರೆ ಅವರು ಕೂಡ ಅಷ್ಟೇ, ಹೋಟೆಲ್ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ, ಹೋಟೆಲ್ಗೆ ಹೋದಂಥ ಕಸ್ಟಮರ್ಸ್ಗಳಾದರೂ ಕೂಡ ಅಷ್ಟೇ ಒಂದು ಆರಾಮಾಗಿರ್ತಾರೆ. ಇಲ್ಲಿ ಕಡ 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 ಅನ್ನಿಸ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದರೆ ಬಿಗ್ ಬಾಸಿಗೆ ಹೋದರೆ ಜಗಳ ಹಾಡಿದ್ರೇ ನಾವು ಸರ್ವೈವ್ ಆಗೋದಕ್ಕಾಗೋದು. ಅಂದರೆ ಈ 5 ಜನಕ್ಕೆ ಏನಾದರೂ ಏಳ್ಗೀಳು ಕಳಿಸೋರಾಗ ಗೊತ್ತಾಗ್ತಾ ಇಲ್ಲಪ್ಪ. ಇನ್ನೊಂದು ಕಡೆಗೆ ಯಾರು ಜಾಸ್ತಿ ಜಗಳ ಮಾಡ್ತೀರಿ ಅವ್ರಿಗೆ ಜಾಸ್ತಿ ಸಂಭಾವನೆ ಅಂತ ಇದ್ರೂ ಇರ್ಬೋದೇನು. ಬಟ್ ನಾನು ಹೇಳೋದು ಗಿಲ್ಲಿಯನ್ನು, ಅಂದರೆ ಸಾರಿ ಕೇಳಿಸಿರ್ತಕ್ಕಂಥ ಚೈತ್ರಾ ಕುಂದಾಪುರ ಅವರೇ, ನನಗೇನು ಗೊತ್ತಿಲ್ಲ, ನಾನು ದಡ್ಡ ಅಂತ ಹೇಳಿಸ್ತಾ ಇದ್ದೀರಿ. ಗಿಲ್ಲಿ ಅತಿಯಾದ ಬುದ್ಧಿವಂತ. ದಡ್ಡನೊಳಗಡೆ ಇರೋ ಒಬ್ಬ ಬುದ್ಧಿವಂತ, ಬುದ್ಧಿವಂತನೊಳಗಡೆ ಒಬ್ಬ ದಡ್ಡ ಇರ್ತಾನೆ, ಆ ದಡ್ಡನೊಳಗಡೆ ಒಬ್ಬ ಬುದ್ಧಿವಂತ. ಗಿಲ್ಲಿನ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ದಡ್ಡನ ಹತ್ರ ಹೋದ್ರೂ ದಡ್ಡನ ಥರನೇ ವರ್ತಿಸ್ಕೊಂಡು ಬುದ್ಧಿವಂತಿಕೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾನೆ. ಬುದ್ಧಿವಂತನ ಹತ್ರ ಹೋದ್ರೂ ದಡ್ಡನ ಥರ ಇದ್ದು ತನ್ನ ಬುದ್ಧಿವಂತಿಕೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಗಿಲ್ಲಿ. ಸೊ ದಿಸ್ ಈಸ್ ನಾಟ್ ಫೇರ್. ಚೈತ್ರಾ ಕುಂದಾಪುರ ಅವರೇ, ಬೇರೆ ಬೇರೆ ಕ್ವಶನ್ಸ್ಗಳು ತುಂಬ ಇದೆ. ನಮ್ಮ ಕರ್ನಾಟಕ ಅನ್ನೋದು, ಕರ್ನಾಟಕ ರಾಜ್ಯೋತ್ಸವ ಹೇಗೆ ಬಂತು ಅಂತ ಕೇಳಿ, ಅಲ್ಲಿ ಕರ್ನಾಟಕ ಪರ ಹೋರಾಟಗಾರರಿದ್ದಾರಲ್ಲ ಅವರನ್ನು ಕೇಳಿ. ಒಬ್ಬೊಬ್ರಿಗೂ ನನ್ನ ಕ್ವಶನ್ ಕೇಳಿ, ಮನೇಲಿ ಯಾರಾದರೂ ಹೇಳಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಆ ಒಂದು ಕ್ವಶನ್ಸ್ ಕೇಳೋದಕ್ಕಿಂತನ ಅವ್ರವ್ರು ಏನೇನು ಅವರವರ ವೃತ್ತಿ ಜೀವನದಲ್ಲಿ ಏನೇನು ಮಾಡ್ತಾ ಇದ್ದಾರಲ್ಲ. ಈಗ ಅಶ್ವಿನಿ ಅವ್ರನ್ನ ಕೇಳೋದ್ರಲ್ಲಿ ನೀವು ಓದೋಕೆ ಇದು ವೆಲ್ ಆ್ಯಂಡ್ ಗುಡ್. ಅಶ್ವಿನಿ ಅವ್ರನ್ನ ಕೇಳಿದ್ರೆ ಓಕೆ, ಅದನ್ನು ಹೇಳ್ಬೋದು. ಅಶ್ವಿನಿ ಅವ್ರು ಬೇರೆ ಸಿಡಿದು ಬಿದ್ದಿದ್ರು ಇವತ್ತು. ಕಾದು ನೋಡಬೇಕಿದೆ, ಸಾಯಂಕಾಲ ಕಾದು ನೋಡೋಣ. ನಿಮಗೇನು ಅನ್ನಿಸ್ತು ಕಮೆಂಟ್ನ ಮಾಡಿ. ಸಾಕು ಅನ್ಸುತ್ತಲ್ವಾ? ಧನ್ಯವಾದ.